ಪರಮ ಪವಿತ್ರವಾದ ಚಾತುರ್ಮಾಸ್ಯದ ಈ ಕಾಲದಲ್ಲಿ ಭಗವಂತನ ಆಯುಧಗಳಾದ ಚಕ್ರಶಂಖಗಳನ್ನು ಬಲ ಎಡಭುಜಗಳಲ್ಲಿ ಧಾರಣೆ ಮಾಡಿಸಿಕೊಳ್ಬೇಕು ಅಂತ ಶಾಸ್ತ್ರ ಮತ್ತು ಪುರಾಣ ಸಂಪ್ರದಾಯಗಳಲ್ಲಿ ಇರುವ ಹಿನ್ನೆಲೆಯಲ್ಲಿ ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಬಲ ಎಡಭುಜಗಳಿಗೆ ಚಕ್ರಶಂಖಗಳನ್ನು ತಾವು ಹಾಕಿಕೊಂಡು ತಮ್ಮ ಶಿಷ್ಯರಿಗೂ ಹಾಕಿ ಆ ಪದ್ಧತಿಯನ್ನು ಅನೂಚಾನವಾಗಿ ನಡೆಸಿಕೊಂಡು ಬರುವಂತೆ ಆದೇಶವನ್ನು ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಭಗವಂತನ ಆಯುಧಗಳಾದ ಚಕ್ರಶಂಖಗಳನ್ನು ಸುದರ್ಶನ ಹೋಮದ ಅಗ್ನಿಯಲ್ಲಿ ಅದನ್ನು ಚೆನ್ನಾಗಿ ಕಾಯಿಸಿ ನಾವು ಧಾರಣೆ ಮಾಡಿಕೊಂಡು ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಸಮಸ್ತರಿಗೂ ಕೂಡ ನಾವು ಈ ಮುದ್ರಾಧಾರಣೆಯನ್ನು ಇಲ್ಲಿ ಬೆಂಗಳೂರಿನ ಜಯನಗರದ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ತಾ ಇದ್ದೇವೆ. ಇದು ಬಹಳ ಪವಿತ್ರವಾದಂತಹ ಕಾರ್ಯ. ಇದು ನಮ್ಮ ದೇಹವನ್ನು ಪವಿತ್ರಗೊಳಿಸುವಂತಹ ಮತ್ತು ಭಗವಂತನ ಚಿಹ್ನೆಗಳಿಂದ ಇದಕ್ಕೆ ಮುದ್ರಿಕೆಗಳನ್ನು ಒತ್ತಿದಾಗ ಈ ದೇಹ ಭಗವಂತನ ಅನುಗ್ರಹದಿಂದ ನಮಗೆ ಲಬ್ಧವಾದದ್ದು ಭಗವಂತನ ಸೇವೆಗೋಸ್ಕರವಾಗಿ ಎಂಬುದಾಗಿ ಅನುಸಂಧಾನವನ್ನು ನಾವು ಮಾಡಿಕೊಂಡು ಈ ಮುದ್ರಾಧಾರಣೆಯನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಬೆಂಗಳೂರು ಮಹಾನಗರದಲ್ಲಿ ಈ ಬಡಾವಣೆಯಲ್ಲಿ ಅನೇಕ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮುದ್ರಾಧಾರಣೆಯನ್ನು ಪಡೀತಾ ಇದ್ದಾರೆ. ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಲಿ. ಮತ್ತು ದೇಶದಲ್ಲಿ ಸುಖ ಶಾಂತಿ ಧನಧಾನ್ಯ ಸಮೃದ್ಧಿ ಆಯುರಾರೋಗ್ಯಗಳ ಸಮೃದ್ಧಿ ಮಳೆ ಬೆಳೆಗಳು ಸಕಾಲದಲ್ಲಿ ಆಗಿ ಎಲ್ಲರೂ ಶಾಂತಿ ಸೌಹಾರ್ದದಿಂದ ನಮ್ಮ ದೇಶದ ಭಕ್ತಿಯನ್ನಿಟ್ಟುಕೊಂಡು ದೇಶದ ಒಂದು ಪ್ರಗತಿಗೆ ಎಲ್ಲರೂ ದುಡಿಯುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಪರಮ ಪವಿತ್ರವಾದ ಚಾತುರ್ಮಾಸ್ಯದ ಈ ಕಾಲದಲ್ಲಿ ಭಗವಂತನ ಆಯುಧಗಳಾದ ಚಕ್ರಶಂಖಗಳನ್ನು ಬಲ ಎಡಭುಜಗಳಲ್ಲಿ ಧಾರಣೆ ಮಾಡಿಸಿಕೊಳ್ಬೇಕು ಅಂತ ಶಾಸ್ತ್ರ ಮತ್ತು ಪುರಾಣ ಸಂಪ್ರದಾಯಗಳಲ್ಲಿ ಇರುವ ಹಿನ್ನೆಲೆಯಲ್ಲಿ ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಬಲ ಎಡಭುಜಗಳಿಗೆ ಚಕ್ರಶಂಖಗಳನ್ನು ತಾವು ಹಾಕಿಕೊಂಡು ತಮ್ಮ ಶಿಷ್ಯರಿಗೂ ಹಾಕಿ ಆ ಪದ್ಧತಿಯನ್ನು ಅನೂಚಾನವಾಗಿ ನಡೆಸಿಕೊಂಡು ಬರುವಂತೆ ಆದೇಶವನ್ನು ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಭಗವಂತನ ಆಯುಧಗಳಾದ ಚಕ್ರಶಂಖಗಳನ್ನು ಸುದರ್ಶನ ಹೋಮದ ಅಗ್ನಿಯಲ್ಲಿ ಅದನ್ನು ಚೆನ್ನಾಗಿ ಕಾಯಿಸಿ ನಾವು ಧಾರಣೆ ಮಾಡಿಕೊಂಡು ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಸಮಸ್ತರಿಗೂ ಕೂಡ ನಾವು ಈ ಮುದ್ರಾಧಾರಣೆಯನ್ನು ಇಲ್ಲಿ ಬೆಂಗಳೂರಿನ ಜಯನಗರದ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ತಾ ಇದ್ದೇವೆ. ಇದು ಬಹಳ ಪವಿತ್ರವಾದಂತಹ ಕಾರ್ಯ. ಇದು ನಮ್ಮ ದೇಹವನ್ನು ಪವಿತ್ರಗೊಳಿಸುವಂತಹ ಮತ್ತು ಭಗವಂತನ ಚಿಹ್ನೆಗಳಿಂದ ಇದಕ್ಕೆ ಮುದ್ರಿಕೆಗಳನ್ನು ಒತ್ತಿದಾಗ ಈ ದೇಹ ಭಗವಂತನ ಅನುಗ್ರಹದಿಂದ ನಮಗೆ ಲಬ್ಧವಾದದ್ದು ಭಗವಂತನ ಸೇವೆಗೋಸ್ಕರವಾಗಿ ಎಂಬುದಾಗಿ ಅನುಸಂಧಾನವನ್ನು ನಾವು ಮಾಡಿಕೊಂಡು ಈ ಮುದ್ರಾಧಾರಣೆಯನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಬೆಂಗಳೂರು ಮಹಾನಗರದಲ್ಲಿ ಈ ಬಡಾವಣೆಯಲ್ಲಿ ಅನೇಕ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮುದ್ರಾಧಾರಣೆಯನ್ನು ಪಡೀತಾ ಇದ್ದಾರೆ. ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಲಿ. ಮತ್ತು ದೇಶದಲ್ಲಿ ಸುಖ ಶಾಂತಿ ಧನಧಾನ್ಯ ಸಮೃದ್ಧಿ ಆಯುರಾರೋಗ್ಯಗಳ ಸಮೃದ್ಧಿ ಮಳೆ ಬೆಳೆಗಳು ಸಕಾಲದಲ್ಲಿ ಆಗಿ ಎಲ್ಲರೂ ಶಾಂತಿ ಸೌಹಾರ್ದದಿಂದ ನಮ್ಮ ದೇಶದ ಭಕ್ತಿಯನ್ನಿಟ್ಟುಕೊಂಡು ದೇಶದ ಒಂದು ಪ್ರಗತಿಗೆ ಎಲ್ಲರೂ ದುಡಿಯುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಪರಮ ಪವಿತ್ರವಾದ ಚಾತುರ್ಮಾಸ್ಯದ ಈ ಕಾಲದಲ್ಲಿ ಭಗವಂತನ ಆಯುಧಗಳಾದ ಚಕ್ರಶಂಖಗಳನ್ನು ಬಲ ಎಡಭುಜಗಳಲ್ಲಿ ಧಾರಣೆ ಮಾಡಿಸಿಕೊಳ್ಬೇಕು ಅಂತ ಶಾಸ್ತ್ರ ಮತ್ತು ಪುರಾಣ ಸಂಪ್ರದಾಯಗಳಲ್ಲಿ ಇರುವ ಹಿನ್ನೆಲೆಯಲ್ಲಿ ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಬಲ ಎಡಭುಜಗಳಿಗೆ ಚಕ್ರಶಂಖಗಳನ್ನು ತಾವು ಹಾಕಿಕೊಂಡು ತಮ್ಮ ಶಿಷ್ಯರಿಗೂ ಹಾಕಿ ಆ ಪದ್ಧತಿಯನ್ನು ಅನೂಚಾನವಾಗಿ ನಡೆಸಿಕೊಂಡು ಬರುವಂತೆ ಆದೇಶವನ್ನು ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಭಗವಂತನ ಆಯುಧಗಳಾದ ಚಕ್ರಶಂಖಗಳನ್ನು ಸುದರ್ಶನ ಹೋಮದ ಅಗ್ನಿಯಲ್ಲಿ ಅದನ್ನು ಚೆನ್ನಾಗಿ ಕಾಯಿಸಿ ನಾವು ಧಾರಣೆ ಮಾಡಿಕೊಂಡು ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಸಮಸ್ತರಿಗೂ ಕೂಡ ನಾವು ಈ ಮುದ್ರಾಧಾರಣೆಯನ್ನು ಇಲ್ಲಿ ಬೆಂಗಳೂರಿನ ಜಯನಗರದ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ತಾ ಇದ್ದೇವೆ. ಇದು ಬಹಳ ಪವಿತ್ರವಾದಂತಹ ಕಾರ್ಯ. ಇದು ನಮ್ಮ ದೇಹವನ್ನು ಪವಿತ್ರಗೊಳಿಸುವಂತಹ ಮತ್ತು ಭಗವಂತನ ಚಿಹ್ನೆಗಳಿಂದ ಇದಕ್ಕೆ ಮುದ್ರಿಕೆಗಳನ್ನು ಒತ್ತಿದಾಗ ಈ ದೇಹ ಭಗವಂತನ ಅನುಗ್ರಹದಿಂದ ನಮಗೆ ಲಬ್ಧವಾದದ್ದು ಭಗವಂತನ ಸೇವೆಗೋಸ್ಕರವಾಗಿ ಎಂಬುದಾಗಿ ಅನುಸಂಧಾನವನ್ನು ನಾವು ಮಾಡಿಕೊಂಡು ಈ ಮುದ್ರಾಧಾರಣೆಯನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಬೆಂಗಳೂರು ಮಹಾನಗರದಲ್ಲಿ ಈ ಬಡಾವಣೆಯಲ್ಲಿ ಅನೇಕ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮುದ್ರಾಧಾರಣೆಯನ್ನು ಪಡೀತಾ ಇದ್ದಾರೆ. ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಲಿ. ಮತ್ತು ದೇಶದಲ್ಲಿ ಸುಖ ಶಾಂತಿ ಧನಧಾನ್ಯ ಸಮೃದ್ಧಿ ಆಯುರಾರೋಗ್ಯಗಳ ಸಮೃದ್ಧಿ ಮಳೆ ಬೆಳೆಗಳು ಸಕಾಲದಲ್ಲಿ ಆಗಿ ಎಲ್ಲರೂ ಶಾಂತಿ ಸೌಹಾರ್ದದಿಂದ ನಮ್ಮ ದೇಶದ ಭಕ್ತಿಯನ್ನಿಟ್ಟುಕೊಂಡು ದೇಶದ ಒಂದು ಪ್ರಗತಿಗೆ ಎಲ್ಲರೂ
ದುಡಿಯುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ಪರಮ ಪವಿತ್ರವಾದ ಚಾತುರ್ಮಾಸ್ಯದ ಈ ಕಾಲದಲ್ಲಿ ಭಗವಂತನ ಆಯುಧಗಳಾದ ಚಕ್ರಶಂಖಗಳನ್ನು ಬಲ ಎಡಭುಜಗಳಲ್ಲಿ ಧಾರಣೆ ಮಾಡಿಸಿಕೊಳ್ಬೇಕು ಅಂತ ಶಾಸ್ತ್ರ ಮತ್ತು ಪುರಾಣ ಸಂಪ್ರದಾಯಗಳಲ್ಲಿ ಇರುವ ಹಿನ್ನೆಲೆಯಲ್ಲಿ ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಬಲ ಎಡಭುಜಗಳಿಗೆ ಚಕ್ರಶಂಖಗಳನ್ನು ತಾವು ಹಾಕಿಕೊಂಡು ತಮ್ಮ ಶಿಷ್ಯರಿಗೂ ಹಾಕಿ ಆ ಪದ್ಧತಿಯನ್ನು ಅನೂಚಾನವಾಗಿ ನಡೆಸಿಕೊಂಡು ಬರುವಂತೆ ಆದೇಶವನ್ನು ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಭಗವಂತನ ಆಯುಧಗಳಾದ ಚಕ್ರಶಂಖಗಳನ್ನು ಸುದರ್ಶನ ಹೋಮದ ಅಗ್ನಿಯಲ್ಲಿ ಅದನ್ನು ಚೆನ್ನಾಗಿ ಕಾಯಿಸಿ ನಾವು ಧಾರಣೆ ಮಾಡಿಕೊಂಡು ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಸಮಸ್ತರಿಗೂ ಕೂಡ ನಾವು ಈ ಮುದ್ರಾಧಾರಣೆಯನ್ನು ಇಲ್ಲಿ ಬೆಂಗಳೂರಿನ ಜಯನಗರದ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ತಾ ಇದ್ದೇವೆ. ಇದು ಬಹಳ ಪವಿತ್ರವಾದಂತಹ ಕಾರ್ಯ. ಇದು ನಮ್ಮ ದೇಹವನ್ನು ಪವಿತ್ರಗೊಳಿಸುವಂತಹ ಮತ್ತು ಭಗವಂತನ ಚಿಹ್ನೆಗಳಿಂದ ಇದಕ್ಕೆ ಮುದ್ರಿಕೆಗಳನ್ನು ಒತ್ತಿದಾಗ ಈ ದೇಹ ಭಗವಂತನ ಅನುಗ್ರಹದಿಂದ ನಮಗೆ ಲಬ್ಧವಾದದ್ದು ಭಗವಂತನ ಸೇವೆಗೋಸ್ಕರವಾಗಿ ಎಂಬುದಾಗಿ ಅನುಸಂಧಾನವನ್ನು ನಾವು ಮಾಡಿಕೊಂಡು ಈ ಮುದ್ರಾಧಾರಣೆಯನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಬೆಂಗಳೂರು ಮಹಾನಗರದಲ್ಲಿ ಈ ಬಡಾವಣೆಯಲ್ಲಿ ಅನೇಕ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮುದ್ರಾಧಾರಣೆಯನ್ನು ಪಡೀತಾ ಇದ್ದಾರೆ. ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಲಿ ಮತ್ತು ದೇಶದಲ್ಲಿ ಸುಖ ಶಾಂತಿ ಧನಧಾನ್ಯ ಸಮೃದ್ಧಿ ಆಯುರ ಆರೋಗ್ಯಗಳ ಸಮೃದ್ಧಿ ಮಳೆ ಬೆಳೆಗಳು ಸಕಾಲದಲ್ಲಿ ಆಗಿ ಎಲ್ಲರೂ ಶಾಂತಿ ಸೌಹಾರ್ದದಿಂದ ನಮ್ಮ ದೇಶದ ಭಕ್ತಿಯನ್ನಿಟ್ಟುಕೊಂಡು ದೇಶದ ಒಂದು ಪ್ರಗತಿಗೆ ಎಲ್ಲರೂ ದುಡಿಯುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ಪರಮ ಪವಿತ್ರವಾದ ಚಾತುರ್ಮಾಸ್ಯದ ಈ ಕಾಲದಲ್ಲಿ ಭಗವಂತನ ಆಯುಧಗಳಾದ ಚಕ್ರಶಂಖಗಳನ್ನು ಬಲ ಎಡಭುಜಗಳಲ್ಲಿ ಧಾರಣೆ ಮಾಡಿಸಿಕೊಳ್ಬೇಕು ಅಂತ ಶಾಸ್ತ್ರ ಮತ್ತು ಪುರಾಣ ಸಂಪ್ರದಾಯಗಳಲ್ಲಿ ಇರುವ ಹಿನ್ನೆಲೆಯಲ್ಲಿ ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಬಲ ಎಡಭುಜಗಳಿಗೆ ಚಕ್ರಶಂಖಗಳನ್ನು ತಾವು ಹಾಕಿಕೊಂಡು ತಮ್ಮ ಶಿಷ್ಯರಿಗೂ ಹಾಕಿ ಆ ಪದ್ಧತಿಯನ್ನು ಅನೂಚಾನವಾಗಿ ನಡೆಸಿಕೊಂಡು ಬರುವಂತೆ ಆದೇಶವನ್ನು ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಭಗವಂತನ ಆಯುಧಗಳಾದ ಚಕ್ರಶಂಖಗಳನ್ನು ಸುದರ್ಶನ ಹೋಮದ ಅಗ್ನಿಯಲ್ಲಿ ಅದನ್ನು ಚೆನ್ನಾಗಿ ಕಾಯಿಸಿ ನಾವು ಧಾರಣೆ ಮಾಡಿಕೊಂಡು ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಸಮಸ್ತರಿಗೂ ಕೂಡ ನಾವು ಈ ಮುದ್ರಾಧಾರಣೆಯನ್ನು ಇಲ್ಲಿ ಬೆಂಗಳೂರಿನ ಜಯನಗರದ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ತಾ ಇದ್ದೇವೆ. ಇದು ಬಹಳ ಪವಿತ್ರವಾದಂತಹ ಕಾರ್ಯ. ಇದು ನಮ್ಮ ದೇಹವನ್ನು ಪವಿತ್ರಗೊಳಿಸುವಂತಹ ಮತ್ತು ಭಗವಂತನ ಚಿಹ್ನೆಗಳಿಂದ ಇದಕ್ಕೆ ಮುದ್ರಿಕೆಗಳನ್ನು ಒತ್ತಿದಾಗ ಈ ದೇಹ ಭಗವಂತನ ಅನುಗ್ರಹದಿಂದ ನಮಗೆ ಲಬ್ಧವಾದದ್ದು ಭಗವಂತನ ಸೇವೆಗೋಸ್ಕರವಾಗಿ ಎಂಬುದಾಗಿ ಅನುಸಂಧಾನವನ್ನು ನಾವು ಮಾಡಿಕೊಂಡು ಈ ಮುದ್ರಾಧಾರಣೆಯನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಬೆಂಗಳೂರು ಮಹಾನಗರದಲ್ಲಿ ಈ ಬಡಾವಣೆಯಲ್ಲಿ ಅನೇಕ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮುದ್ರಾಧಾರಣೆಯನ್ನು ಪಡೀತಾ ಇದ್ದಾರೆ. ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಲಿ ಮತ್ತು ದೇಶದಲ್ಲಿ ಸುಖ ಶಾಂತಿ ಧನಧಾನ್ಯ ಸಮೃದ್ಧಿ ಆಯುರ ಆರೋಗ್ಯಗಳ ಸಮೃದ್ಧಿ ಮಳೆ ಬೆಳೆಗಳು ಸಕಾಲದಲ್ಲಿ ಆಗಿ ಎಲ್ಲರೂ ಶಾಂತಿ ಸೌಹಾರ್ದದಿಂದ ನಮ್ಮ ದೇಶದ ಭಕ್ತಿಯನ್ನಿಟ್ಟುಕೊಂಡು ದೇಶದ ಒಂದು ಪ್ರಗತಿಗೆ ಎಲ್ಲರೂ ದುಡಿಯುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ.